ಮೊದಲು ಇಂಗ್ಲಿಷ್ನಲ್ಲಿ ಅವ್ರು ಬರೆದಿದ್ದಾರೆ ಕ್ವಶನ್ನ, ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದಕ್ಕೆ ಬರ್ತಿಲ್ಲ. ತುಳು ಭಾಷೆ ಮಾತಾಡ್ತಾರೆ ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಬೇರೆ ಯಾವುದೋ ಭಾಷೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಏನು ರಿಷಬ್ ಶೆಟ್ಟಿನ ರೆಡಿ ಮಾಡಿರೋ ಕ್ವಶನ್ ಪೇಪರು. ನಾನು KPSC ಮುಂದೆ ಹೋಗಿ ಗಿಫ್ಟ್ ಕೊಡ್ತಾ ಇದ್ದೀನಿ, ಎಲ್ಲರೂ ಕೂಡ ವರ್ಣಮಾಲೆಯನ್ನು ಕಲೀರಿ ಸ್ವಾಮಿ. ಸಾಧ್ಯವಾದರೆ ಜಾಸ್ತಿ ಪ್ರಿಂಟ್ ಆಗಿ ದಯವಿಟ್ಟು ವಿಧಾನಸೌಧಕ್ಕೂ ಕಳಿಸಿ. ವಿಧಾನಸೌಧದಲ್ಲೂ ಕೂಡ ಕನ್ನಡ ಓದಕ್ಕೆ ಬರಲ್ಲ. ಮೊದಲನೇ ಪರೀಕ್ಷೆನ ನಮ್ಗೆಲ್ರಿಗೂ ಬೆಂಬಲ ಕೊಟ್ಟರು, ಎರಡನೇ ಪರೀಕ್ಷೆ ಅನ್ಸಿದ್ರೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರು. ಎಲ್ರಿಗೂ ನಮಸ್ಕಾರ. ಈ OMR ಶೀಟ್ನಲ್ಲಿ ನಮ್ಮ ಹೆಸರನ್ನ ಗುರ್ತಿರಲಿಲ್ಲ ಅಂದರೆ ಕರೆಕ್ಷನ್ ಆಗಲ್ವಂತೆ. ಹಂಗೆ ನನ್ನ ಗುರ್ತು ಹೇಳಲೇಬೇಕು. ಏನು ಅಂದರೆ ನನ್ನ ಹೆಸರು ಲೋಹಿತ್ ಜಿ ಹನ್ಮಾಪುರ್, ರಾಜ್ಯ ಯುವ ಘಟಕ ಅಧ್ಯಕ್ಷನಾಗಿ ಆಮ್ ಆದ್ಮಿ ಪಕ್ಷದಲ್ಲಿ ನಿರಂತರವಾಗಿರುವ ಮುಖ್ಯಮಂತ್ರಿಯವ್ರ ಜೊತೆ ಇರೋವಂಥ ಅವಕಾಶ ನನಗೆ ಸಿಕ್ಕಿದೆ. ಹಾಗೆ ಎರಡನೇದು, ಇವತ್ತು ಏನು ಈ ಒಂದು ಬೃಹತ್ತಾದ ಚಳವಳಿ ಮಾಡ್ತಿದ್ದೀರಿ, ಎಲ್ಲೋ ಒಂದು ಕಡೆ ಬೇಜಾರೇನು ಅಂದರೆ, ಭಯ ಅಂದರೆ ಎಲ್ಲಾದರೂ ನಮ್ಮ ಕಾಂತಕುಮಾರ್ ಅವರು, ಸಂತೋಷ್ ಮರೂರ್ ಅವರು IAS KS ಆಗ್ಬಿಟ್ರೆ ಈ ಸಂಘಟನೆ ಏನಾಗ್ಬಿಡ್ಗುತ್ತೆ ಅಂತ. ಅದಕ್ಕೆ ನಾನು ಕೇಳ್ಕೊಂತ ಇರೋದೇನು ಅಂದರೆ, ಕನ್ನಡ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಈ ಸಂಘಟನೆ ಇರಬೇಕು ಅಂತ ಹೇಳಿ ನಾನು ದೇವ್ರು ಕೇಳ್ಕೊಂಡು ಇಷ್ಟಪಡ್ತೀನಿ. ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ. ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬಾ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ಅದ್ಭುತವಾದ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಮತ್ತೆ ಕನ್ನಡಿಗರಿಗೆ. ಮೊದಲನೇದು ಕನ್ನಡ ಅಂದ್ರೆ ಏನು ಅಂತ ಹೇಳ್ತೀನಿ. ಇಲ್ಲಿ ನಡೆದಂಥ ಘಟನೆ, ನಾಡಗೀತೆ ಆಗ್ಬೇಕಂದಾಗ ಟ್ರಾಫಿಕ್ನಲ್ಲಿ ಹೋಗ್ತಿರುವಂಥವ್ರು ಯಾರೂ ಕೂಡ ಅದಕ್ಕೆ ಗೌರವ ಕೊಡಲಿಲ್ಲ. ಅದೇ ರಾಷ್ಟ್ರಗೀತೆ ಆಗಿದ್ರೆ ಇದೇ ರೀ ಕನ್ನಡ. ಕನ್ನಡಕ್ಕೆ ಯಾವತ್ತು ಗೌರವ ಬರುತ್ತೆ. ದಾರಿಯಲ್ಲಿ ನಿಂತಿದ್ರು ಕೂಡ ಯಾವತ್ತು ನಾಡಗೀತೆ ಬಂದಾಗ ಎದ್ದು ನಿಂತ್ಕೊಂತಾರೋ ಅವತ್ತು ಕನ್ನಡಕ್ಕೆ ಗೌರವ ಬರಬೇಕು. ಈ ರೀತಿ ನೂರಾರು ಚಳವಳಿಗಳು ಆದರೂ ಕೂಡ ಆ ಗೌರವ ಬರುತ್ತೋ ಇಲ್ವೋ ಅನ್ನೋದು ನಮ್ಗೆ ಡೌಟ್. ಯಾಕಂದ್ರೆ ಇವತ್ತಿನ ವ್ಯವಸ್ಥೆ. ಎರಡನೇದಾಗಿ, ಈ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಬೇಕಂದಾಗ ಉದ್ದೇಶ ಏನಿತ್ತು ಅಂದಾಗ ನೀವು ಆಲೋಚನೆ ಮಾಡಿ. ಮೊದಲು ಇಂಗ್ಲಿಷ್ನಲ್ಲಿ ಅವ್ರು ಬರೆದಿದ್ದಾರೆ ಕ್ವಶನ್ನ, ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದಕ್ಕೆ ಬರ್ತಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅನ್ನೋದನ್ನ ಹಾಡನ್ನ ಇಂಗ್ಲೀಷಲ್ಲಿ ನೀವು ಅನುವಾದ ಮಾಡಿ ನೋಡಿ, ಬರುತ್ತಾ? ಬರಲ್ಲ. ಅದನ್ನ ಇಂಗ್ಲೀಷಲ್ಲೇ ಕನ್ನಡದಲ್ಲೇ ಮಾಡಿದ್ರೆ ಮಾತ್ರ ಇಂಗ್ಲೀಷಲ್ಲಿ ಸೊಗಡು ಬರುತ್ತೆ. ಹಾಗಾಗಿ ಈ ಪ್ರಶ್ನೆ ಪತ್ರಿಕೆದು ವ್ಯತ್ಯಾಸಗಳಾಗಿದ್ದಾವೆ. ಮೂರನೇದು, ನಮ್ಮ ಸಂಘಟನೆಯವರು ಪಾಪ ಈ ರೀತಿ ಎಲ್ಲ ಕೆಲಸ ಮಾಡ್ಬೇಕಂದಾಗ ಮೊನ್ನೆ ಪುಸ್ತಕಂತ ಎಲ್ಲ ಒಂದು ವಿಡಿಯೋ ಬಂದ್ಬಿಡುತ್ತೆ. ಯಾವುದೋ ಅಂದರೆ ಪ್ರಜ್ವಲ್ SK ಅಂತ ಹೇಳಿ, ತಮ್ಗೆಲ್ರಿಗೂ ಕೂಡ ಗೊತ್ತಿರೋಂಥದ್ದು, ಯೂಟ್ಯೂಬಲ್ಲಿ ಮಾಡ್ತಿರೋಂಥ, ಅವರು ಕೂಡ ಪಾಸ್ ಆಗಿರೋಂಥವ್ರು, ಬರ್ದಿರೋಂಥವ್ರು. ಅವರು ಕೂಡ ಏನು ಹೇಳ್ತಾರೆ, ಒಂದು 16 ನಿಮಿಷ ವಿಡಿಯೋ ಮಾಡಿದ್ದಾರೆ. ನೀವು ಮಾಡ್ತಿರೋಂಥ ಚಳವಳಿಯ ಬಗ್ಗೆನೂ ಮಾತಾಡಿದ್ದಾರೆ. ಅಂದರೆ ಅವ್ರ ಅರ್ಥ ಏನು ಅಂದರೆ, ಅವರೆಲ್ಲರೂ ಕೂಡ ಪಾಸ್ ಆಗ್ಬಿಡ್ತಾರೆ, ನೀವು ಏನು ಸ್ಟ್ರೈಕ್ ಮಾಡ್ತಿದ್ದೀರೋ ಮರುಪರೀಕ್ಷೆ ಆಗ್ಬಿಡುತ್ತೆ, ಮಾಡಬೇಡಿ ಅಂತ. ಅವರು 4-5 ಪ್ರಶ್ನೆಗಳನ್ನ ನಾನು ಹೈಲೈಟ್ ಮಾಡ್ತೀನಿ. ಒಂದು, ಅವ್ರು ಮಾತಾಡ್ತಾ ಪಾಪ ಮನುಷ್ಯ ಏನು ಹೇಳ್ತಾನೆ ಅಂದರೆ, ನೋಡ್ರಿ ಕನ್ನಡ ಆಡು ಭಾಷೆ. ಆಡು ಭಾಷೆಯಲ್ಲಿ KPSC ಅವರು ಎಕ್ಸಾಮ್ನ ಕ್ವಶನ್ನ ಕೇಳಿದ್ದಾರೆ, ಅದು ನೀವು ಅರ್ಥ ಮಾಡ್ಕೊಬೇಕು ಅಂತ. ಇದು ಯಾರು ನಂಬ್ತೀರಾ? ಆಡು ಭಾಷೆ ಯಾವುದು, ಸಂಸ್ಕೃತ ಯಾವುದು, ಕನ್ನಡ ಯಾವುದು ಅನ್ನೋದೇ ಅವರು ತಿಳಿದಿಲ್ಲ. ಮತ್ತೆ ಹೋಗ್ತಾ ಉಡುಪಿಯಲ್ಲಿ ತುಳು ಭಾಷೆ ಮಾತಾಡ್ತಾರೆ ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಬೇರೆ ಯಾವುದೋ ಭಾಷೆ ಮಾತಾಡ್ತಾರೆ ಅಂತ ಹೇಳ್ತಾರೆ. ಏನು ರಿಷಬ್ ಶೆಟ್ಟಿನ ರೆಡಿ ಮಾಡಿರೋದು ಕ್ವಶನ್ ಪೇಪರು, ಅದನ್ನ ಮಾಡೋಕ್ಕೆ ಬೇರೆಯವ್ರು ಇದ್ದಾರೆ, ಅದನ್ನ ಮಾಡಬೇಕಾಗಿತ್ತು, ಅದನ್ನ ಹೇಳಿಲ್ಲ ಅವರು ಅಲ್ವರಾ? ಮತ್ತೆ ಹೋಗ್ತಾ ಒಂದು 5-6 ಕ್ವಶನ್ 7 ಕ್ವಶನ್ ಆದ ತಕ್ಷಣ ಸಿಗಾಕೊಂಡ್ಬಿಟ್ಟ ಪಾಪ ಮನುಷ್ಯ. ಏನಂತಾರೆ ಗೊತ್ತಾ, ಹೌದು ಒಂದು ಚೂರು ತಪ್ಪಾಗಿದೆ, ಅದು ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಹೋಗ್ತಾ ಇನ್ನೂ ಸ್ವಲ್ಪ ಸಿಗಾಕೊಂಡ್ಬಿಟ್ಟ. ನಾನು ಪಾಸ್ ಆಗೋದು ಡೌಟ್ ಇದೆ, ನನಗೂ ಗೊತ್ತಿಲ್ಲ, ಆದರೂ ಸ್ವಲ್ಪ ನೋಡ್ಕೊಳ್ಳಿ ಅಂತ. ಇನ್ನೊಂಚೂರು ಹೋಗ್ತಾ ಏನಾಗೋಯ್ತು ಅಂದರೆ, ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮರುಪರೀಕ್ಷೆ ಮಾಡ್ಬೇಕಂದಾಗ, ನೀವು ವಿದ್ಯಾರ್ಥಿಗಳು ಮಾಡ್ಬೇಕಂದಾಗ ನೋಡ್ಕೊಂಡು ಮಾಡಿ, ರಿಸಲ್ಟ್ ಬಂದ್ಬಿಡ್ಲಿ ಆಮೇಲೆ ಮಾಡಿ ಅಂತ ಹೇಳ್ದ. ನಿನ್ನೆ ರಿಸಲ್ಟು ಬಂತು, ಆ ಯಪ್ಪ ಬರ್ಬೇಕಾಗಿತ್ತು ಇವತ್ತು ಇಲ್ಲಿಗೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅವ್ರು ಪಾಸ್ ಆಗ್ತಾರ ಇಲ್ವಾ ಅಂತ ಹೇಳಿ. ಹಂಗೆ ಇನ್ನೂ ಬುದ್ಧಿವಂತರು 4 ಜನ ಅದರೇ ವಿಡಿಯೋದಲ್ಲಿ ಮಾಡಿದ್ದಾರೆ, ಹೆಸರು ಹೇಳಕ್ ಇಷ್ಟಪಡಲ್ಲ ಪಾಪ. ಅವ್ರೇನು ಹೇಳ್ತಾರೆ, ಕಾನೂನು ಬಗ್ಗೆ ಹೇಳ್ತಾರೆ. ನಾನು ಒಬ್ಬ ವಕೀಲ ವೃತ್ತಿಯಲ್ಲಿ. ಕಾನೂನು ಹೋರಾಟ ಮಾಡಿದ್ರೆ ನಮ್ಮ ಏನು ಈ ಟೆಕ್ನಿಕಲ್ ಮ್ಯಾಟರ್ಸ್ಗಳು ಬಂದ್ಬಿಡ್ತವೆ, ಇದು ಬಂದ್ಬಿಡ್ತವೆ ಅಂತ. ಅದೇ ವ್ಯಕ್ತಿ ಮೊದಲು ಕಾನೂನು ಹೋರಾಟ ಮಾಡಿ ಈ 3 ತಿಂಗಳಿಂದ ಆಗಿದ್ದ ಪರೀಕ್ಷೆಯನ್ನ ಮರುಪರೀಕ್ಷೆ ಮಾಡಿಸಿದ್ರು. ಯಾಕೆ ಮರ್ತು ಹೋಗ್ತೀರಿ ನೀವು? ಅದರಲ್ಲಿ ಇನ್ನೊಬ್ರು ಬರ್ತಾರೆ ಸರ್, ಇದೊಂದು ಒಳ್ಳೆ ತಮಾಷೆ. ಅವ್ರೇನು ಹೇಳ್ತಾರೆ ಗೊತ್ತಾ,
ನಾವು ನಮ್ಮ ಫ್ಯಾಮಿಲಿಯನ್ನ ಸಂತೋಷವಾಗಿ ಇಟ್ಕೊಬೇಕು, ಅವ್ರಿಗೋಸ್ಕರ ಎಕ್ಸಾಮ್ ಬೇಕಾಗ್ಲಿ ಅಂತ ಹೇಳ್ತೀನಿ. ನಾನು ಅವ್ರಿಗೆ ಉತ್ತರ ಕೊಡಕ್ಕೆ ಇಷ್ಟಪಡ್ತೀನಿ. ಇವತ್ತು ಇಲ್ಲಿ ಸೇರಿರೋರು ಸಮಾಜವನ್ನ ಖುಷಿ ಪಡಿಸ್ಕೊಂಡು ಇಟ್ಕೊಳ್ಳುವಂತಿರೋರು ವಿದ್ಯಾರ್ಥಿಗಳು, ನೀವು ಬರೀ ನಿಮ್ಮ ಕುಟುಂಬವನ್ನು ಇಟ್ಕೊಳಕ್ ಇಷ್ಟಪಟ್ಟಿದ್ದೀರಿ, ಅದಕ್ಕೆ ತಾವು ಬಂದಿಲ್ಲ. ಕನ್ನಡ ಅಂದ್ರೆ ಕನ್ನಡ ನಾಡಿನಲ್ಲಿ ಇರುವಂತ ಅಧಿಕಾರಿಗಳು, ಒಬ್ಬ ಹಳ್ಳಿಯಿಂದ ಹೋಗಿರೋನಿಗೆ ನಿಮ್ಮ ಇಂಗ್ಲಿಷ್ ಬರಲ್ಲ, ನಿಮಗೆ ನಿಮ್ಗೆ ಮಾತಾಡ್ಬೇಕಾಗಿರೋ ಕನ್ನಡ, ನಾಲ್ಗೆ ಸ್ಲಿಪ್ ಆಗಿ ಮಾಡುವಂತ ಭಾಷೆಗಳನ್ನ ಯಾರಿಗೂ ಅರ್ಥ ಆಗಲ್ಲ. ಅದಕ್ಕಾಗಿ ಕನ್ನಡಕ್ಕೆ ಮೊದಲನೆಯ ಆದ್ಯತೆ ಕೊಡಬೇಕು. ನಾನು ಅವ್ರಿಗೆ ಉತ್ತರ ಕೊಡ್ಬೇಕು, ಅದಕ್ಕೆ ನೀವು ನಂಗೆ ಸಹಕರಿಸಬೇಕು. ನಾನು ಒಂದೇ ಒಂದು ಓವರ್ ಪ್ರಶ್ನೆಯನ್ನ ಕೇಳಬೇಕಂತ ಇಷ್ಟಪಡ್ತೀನಿ. ಅಂದ್ರೆ ನೀವೆಲ್ಲರೂ ಕೂಡ ವಿದ್ಯಾರ್ಥಿಗಳು ಕನ್ನಡದಲ್ಲೇ, ನಿಮ್ಗೆ ಒಂದೇ ಒಂದು OMR ಪ್ರಶ್ನೆ ಅಂದ್ರೆ ಆಪ್ಷನ್ ಕೊಡ್ತೀನಿ, ಅದಕ್ಕೆ ತಾವು ಉತ್ತರ ಕೊಟ್ರೆ ಅವ್ರಿಗೆ ಉತ್ತರ ಸಿಗ್ದಂಗೆ. ಏನು ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 2024ರಲ್ಲಿ 2 ಬಾರಿ KPSC ಎಕ್ಸಾಮ್ ನಡೆಸುವಂತ ಡಿಪಾರ್ಟ್ಮೆಂಟ್ ಯಾವುದು? BMTCನ, KPTC ಅಲ್ಲ, KPSCನ, BWSSBನ? ಉತ್ತರ ಹೇಳಿ. ಸಾಕು, ನಾವೆಲ್ಲ ಬುದ್ಧಿವಂತರೆ. ಯಾಕಂದ್ರೆ ಆ ವಿಡಿಯೋದಲ್ಲಿ ಅವ್ರು KPSC ಇದ್ರು ಸರಿಯಾಗಿ ಹೇಳಕ್ ಬಂದಿಲ್ಲ, ಅದು ನೋಡಿ ಒಂದ್ಸಲಿ. ಹಾಗಾಗಿ ನಾನು ಉದ್ದನೆ ಭಾಷಣ ಮಾಡೋದು ಬೇಡ. ಈಗಾಗಲೇ ನಮ್ಮ ಮುಖ್ಯಮಂತ್ರಿ ಚಂದ್ರ ಅವರು ಈ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ನಿಮಗೆ ಮರುಪರೀಕ್ಷೆ ಆಗೋ ತನಕ ನಮ್ಮ ಹೋರಾಟವನ್ನ ನಾವು ಬಿಡಲ್ಲ, ನಿಮ್ಮೊಂದಿಗೆ ನಾವು ಯಾವತ್ತೂ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಎರಡನೇದು, ಇದೇ ವಾರ ಆಮ್ ಆದ್ಮಿ ಯುವ ಘಟ್ಟ ಪಕ್ಷದಿಂದ ಏನು ನಾವು ಕನ್ನಡ ಕಲಿಕೆಯನ್ನ ಮಾಡ್ತೀವಲ್ಲ LKGಯಲ್ಲಿ, ಆ ಪುಸ್ತಕಗಳನ್ನ ನಾನು KPSC ಮುಂದೆ ಹೋಗಿ ಗಿಫ್ಟ್ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ವರ್ಣಮಾಲೆಯನ್ನ ಕಲೀರಿ ಸ್ವಾಮಿ, ಕಲ್ತ್ಬಿಟ್ಟಾದ್ರೂ ಅರ್ಥ ಮಾಡ್ಕೊಳ್ಳಿ ಏನು ಕನ್ನಡ ಅನ್ನೋದನ್ನ. ಹಾಗಾಗಿ ನಾನು ಕಾಂತಕುಮಾರ್ ಅವ್ರಿಗೆ ಹೇಳ್ತೀನಿ, ಕಾಂತಕುಮಾರ್ ಅವರೇ, ನಾವು ನಿಮ್ಮ ಸಂಘಟನೆಗೆ ಬುಕ್ ಕೊಡ್ತೀವಿ, ಆ ಬುಕ್ನ ದಯವಿಟ್ಟು KPSC ಕಳಿಸಿ. ಸಾಧ್ಯವಾದ್ರೆ ಜಾಸ್ತಿ ಪ್ರಿಂಟ್ ಆಗಿ ದಯವಿಟ್ಟು ವಿಧಾನಸೌಧಕ್ಕೂ ಕಳಿಸಿ. ವಿಧಾನಸೌಧದಲ್ಲೂ ಕೂಡ ಕನ್ನಡ ಓದಕ್ ಬರಲ್ಲ. ನಾಲ್ಕನೇದು ಭಾರಿ ಇಂಪಾರ್ಟೆಂಟ್, ಈ ನಮ್ಮ ಇವ್ರು ಇದಾರಲ್ಲ ಸರ್, ಕೋಚಿಂಗ್ ಸೆಂಟರ್ಸ್ಗಳು, ಅವರು ಭಾರಿ ಕಿಲಾಡಿಗಳು. ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಮೊದಲನೇ ಪರೀಕ್ಷೆನ ನಮ್ಗೆಲ್ರಿಗೂ ಬೆಂಬಲ ಕೊಟ್ಟರು, 2ನೇ ಪರೀಕ್ಷೆ ಎಷ್ಟೊತ್ತಲ್ಲ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ರು, ಮೇನ್ಸ್ಗೆ ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು ಅವ್ರು ಚೆನ್ನಾಗಿ. ಅದಕ್ಕೆ ಇಲ್ಲಿ ಬರ್ತಾ ಇಲ್ಲ, ಇವಾಗ ಇಲ್ಲೂ ಬರೋಂಗಿಲ್ವಲ್ಲ, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಇದನ್ನ ನಾವ್ ಹೇಳ್ಬೇಕಾ? ಗೊತ್ತಿರೋದೇ ಅಲ್ವಾ ವ್ಯವಹಾರ. ಯಾವ ಇನ್ಸ್ಟಿಟ್ಯೂಷನ್ ಮೊದಲನೆಯಿಂದ 2ನೇ ಇನ್ಸ್ಟಿಟ್ಯೂಷನ್, ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳು ಏನಾದ್ರೂ ನಿಮ್ಗೆ ಕನ್ನಡದ ಬಗ್ಗೆ ಒಂದು ಚೂರು ಕನಿಕರ ಇದ್ರೆ, ಈ ಹಣ ಕಾಸು ಎಲ್ಲ ಬಿಟ್ಟು ದಯಮಾಡಿ ಈ ಹುಡುಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು, ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.